ಮತ್ತು ನದಿ ತೀರಗಳಲ್ಲಿ ಮನೆಗಳಲ್ಲಿ ಇವತ್ತಿನ ದಿವಸ ಭಾಗವತಾಮೃತವನ್ನ ಶ್ರವಣ ಮಾಡಬೇಕು ಮತ್ತು ಹರಿನಾಮಸ್ಮರಣ ಮಾಡಬೇಕು, ಹರಿಕಥಾಮೃತ ಹೇಳಬೇಕು, ಸುಳಾದಿಗಳು ಹೇಳಬೇಕು ಹೇಳಿ ಪುಣ್ಯ ಸಂಪಾದನೆ ಮಾಡಬೇಕು. ಭಾಗವತಾಮೃತವನ್ನ ಯಾರು ಪ್ರಾರ್ಥನೆಯಿಂದ ಬಂತು ಅಂತ ಕೂಡ ಈ ವಿಶೇಷವಾಗಿ ಹೇಳ್ತಾರೆ. ನಾವೆಲ್ಲ ಪ್ರಾರ್ಥನೆಯಿಂದ ಭಾಗವತ ಮೂಲ ಬಂತು. ಇನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಬ್ರಹ್ಮಾಚಾರ್ಯರಿಗೆ ಪ್ರಾರ್ಥನೆ ಮಾಡಿರೋದ್ರಿಂದ ಅನೋಮ್ಯ ನೇಮದಿಂದಲೇ ಪಾಡಿ ಹೋಗಿದರು ವಾಮನಾವತಾರ ಹರಿಯ ಸೃಷ್ಟಿಯ ಕರ್ತನೆಂದು ಜಗದೊಳಗೆ ಶಿಷ್ಟ ಸಂತುಷ್ಟನೆಂದು ದೃಷ್ಟಾಂತರಹಿತನೆಂದು ಹೋಗಿದರು ಕೃಷ್ಣಾವತಾರ ಹರಿಯ ಆನಂದ ಸದನದೊಳಗೆ ಗೋಪಿಯರು ಆನಂದ ಸದನ ಕಂಡು ಆನಂದ ಭರಿತರಾಗಿ ತೂಗಿದರು ವೈರವೈರಾಗದಿಂದ ಇಂದು परिवर्णत्वा अस्मिन् लोपदस्याद भव्येर्यमानस्य भजोन्बाहि यज्ञस्यादेव मृत्युजो होदामृतदामम् ಎಲ್ಲ ಇಂದ್ರಿಯಗಳು ಶುದ್ಧಿ ಆಗತ್ತಂತೆ. ಪರಮ ಪವಿತ್ರವಾದದ್ದು. ಆದ್ರಿಂದಲೇ ಅಂತೂ ಶೇಷದೇವರು ಅಂತ ಮಾತಾಡಿದ್ದಾರೆ. ನನಗೆ ನಾಲಿಗೆ ಇದೆ. ತಪ್ತವಾದ ಕಾಯಿಸಿರ್ತಕ್ಕಂತಹ ಭಗವಂತನ ಆಯುಧಗಳಾದ ಚಕ್ರ ಶಂಖಗಳನ್ನು ಧಾರಣೆ ಮಾಡಿಸಿಕೊಂಡು ದೇಹದ ಶುದ್ಧಿ ಎನ್ನುವಂಥದ್ದು ನಾವು ಪಡಿಬೇಕು. ತನ್ಮೂಲಕವಾಗಿ ವಿಷ್ಣುವೃತವಾದ ಚಾತುರ್ಮಾಸ್ಯಕ್ಕೆ ನಾವು ಅರ್ಹರಾಗ್ತೇವೆ. ಈ ಒಂದು ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರು, ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರು, ವಿಜೇಂದ್ರ ಸ್ವಾಮಿಗಳವರು ಎಲ್ಲರೂ ಕೂಡ ಭಗವಂತನ ಆಯುಧಗಳಾದ ಚಕ್ರ ಶಂಖಗಳನ್ನು ಬಲ ಮತ್ತು ಎಡಭುಜಗಳಲ್ಲಿ ಮಾತ್ರ ಧಾರಣೆ ಮಾಡಿಸ್ತಾ ಇದ್ದರು. ಇದು ನಮ್ಮ ಶ್ರೀಮಠ ಸಂಪ್ರದಾಯ ಪದ್ಧತಿ, ಅವಿಚ್ಛಿನ್ನ ಪರಂಪರೆ ಆದ್ದರಿಂದ ಎರಡು ಮುದ್ರೆಗಳನ್ನೇ ಧಾರಣೆ ಮಾಡಿಸುವಂತಹ ಕ್ರಮ ನಮ್ಮ ಶ್ರೀಮಠದಲ್ಲಿ ಬಂದಿದೆ. ಈ ಒಂದು ಪವಿತ್ರವಾದ ಕಾಲದಲ್ಲಿ ಭಗವಂತ
ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು, ಉಪವಾಸಗಳು, ದಾನ ಧರ್ಮಗಳು, ದೀಕ್ಷೆ ಇತ್ಯಾದಿಗಳನ್ನು ನಾವು ಉಳ್ಳವರಾಗಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹದ್ದು ಶಾಸ್ತ್ರ ಪುರಾಣಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಮಸ್ತ ವೈಷ್ಣವರು, ಸಜ್ಜನರೆಲ್ಲರೂ ಕೂಡ ಈ ಮುದ್ರಾಧಾರಣೆಯಲ್ಲಿ ಪಾಲ್ಗೊಂಡು ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ವಿಜಯೇಂದ್ರ ಸ್ವಾಮಿಗಳವರ ಪರಮಗುರುಗಳಾದ ವಿಜಯೇಂದ್ರ ತೀರ್ಥರು ಚಕ್ರಮೀಮಾಂಸ ಅನ್ನುವಂತಹ ಗ್ರಂಥದಲ್ಲಿ ಕೂಡ ಇದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ಪತ್ರವನ್ನು ನಾವು ಟು ಅಡ್ರೆಸ್ಸಿಗೆ ರವಾನಿಸಬೇಕಾದ್ರೆ ಅದಕ್ಕೆ ಆ ಅಂಚೆ ಇಲಾಖೆಯ ಮುದ್ರಿಕೆ ಅನ್ನುವಂಥದ್ದು ಇದ್ದಾಗ ಮಾತ್ರ ಅದಕ್ಕೆ ಮಾನ್ಯತೆ ಹೇಗೋ ಹಾಗೆ ಈ ದೇಹವು ಭಗವಂತನ ಅಧೀನ ಮತ್ತು ವೈಷ್ಣವ ದೇಹ ಅನ್ನುವಂಥದ್ದು ಗುರುತಿಸಬೇಕಾದ್ರೆ ವಿಷ್ಣುವಿನ ಚಿಹ್ನೆಗಳಾದ ಚಕ್ರ ಶಂಖಗಳನ್ನು ಮಧ್ವಾಚಾರ್ಯರು ಬಾಲ ಮತ್ತು ಎಡಭುಜಗಳಲ್ಲಿ ಮಾತ್ರ ತಾವು ಧಾರಣೆ ಮಾಡಿಸ್ತಾ ಇದ್ರು. ಅಂತಹ ಮಧ್ವಾಚಾರ್ಯರ ಸಾಕ್ಷಾತ್ ಪರಂಪರೆ, ಅವಿಚ್ಛಿನ್ನ ಪರಂಪರೆ ಆದ್ದರಿಂದ ನಮ್ಮ ರಾಘವೇಂದ್ರ ಸ್ವಾಮಿಗಳವರನ್ನ ಬಲ ಮತ್ತು ಎಡಭುಜಗಳಲ್ಲಿ ಮಾತ್ರ ಈ ಚಕ್ರಶಂಖಗಳನ್ನು ಧಾರಣೆ ಮಾಡಿಸುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಈ ಚಾತುರ್ಮಾಸ್ಯದ ಪೂರ್ವಭಾವಿಯಾದ ಪ್ರಥಮ ಏಕಾದಶಿ ಶಯನಿ ಅನ್ನುವಂಥ ಏಕಾದಶಿಯಲ್ಲಿ ಈ ಮುದ್ರಾಧಾರಣೆಯನ್ನು ನಾವು ಮಾಡಿಸ್ತಾ ಇದ್ದೇವೆ. ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರು, ವೈಷ್ಣವರೆಲ್ಲರೂ ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಮುದ್ರಿಕೆಗಳನ್ನು ಏನು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಪೂರ್ವಿಕರಿಂದಲೂ ಸಾಕ್ಷಾತ್ತಾಗಿ ಬಂದಿರತಕ್ಕಂತಹ ಮುದ್ರಿಕೆಗಳಿದ್ದಾವೆ, ಅವುಗಳನ್ನು ಧಾರಣೆ ಮಾಡಿಸಿಕೊಳ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿದ್ದು ನಾವು ಪ್ರಾರ್ಥನೆ ಮಾಡುತ್ತೇವೆ. ಶಂಖ ಮುದ್ರೆ ಎಂಬುದಾಗಿ ಇದನ್ನು ನಾವು ತಿಳಿಸ್ತಾ ಇದ್ದೇವೆ. ಶುಭವಾಸ್ತು.